ಎಲ್ರಿಗೂ ತಿಳಿದಿರುವ ಹಾಗೆ ಕುಂದಾಪುರ ಬೇರೆ ಬೇರೆ ಕಾರಣಗಳಿಗಾಗಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಂತಹ ಊರು. ಇಲ್ಲಿಯ ಭಾಷೆಯನ್ನು ಸೇರಿಕೊಂಡಂತೆ ಬಹಳಷ್ಟು ಕಾರಣಗಳಿಗೆ ಕುಂದಾಪುರ ಬಹಳ ಪ್ರಾಶಸ್ತ್ಯವನ್ನು ಪಡೆದಂಥ ಊರು. ಹಲವು ಪ್ರಥಮಗಳಿಗೆ ಕೂಡ ಕುಂದಾಪುರ ಸಾಕ್ಷಿಯಾಗಿದೆ, ನಮಗೆಲ್ಲರಿಗೂ ಗೊತ್ತೇ ಇದೆ. ಕ್ರೀಡಾ ಕ್ಷೇತ್ರ ಇರ್ಬೋದು, ಕಲಾಕ್ಷೇತ್ರ ಇರ್ಬೋದು, ಬೇರೆ ಬೇರೆ ರಾಜಕೀಯ ಕ್ಷೇತ್ರ, ಎಲ್ಲ ಕ್ಷೇತ್ರದಲ್ಲಿ ಕೂಡ ವಿಶೇಷವಾದಂಥ ಒಂದು ಛಾಪು ಮೂಡಿಸಿದಂಥ ಊರು ಕುಂದಾಪುರ. ಇತ್ತೀಚೆಗೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ಕಾಟಕ ಅಮಾವಾಸ್ಯೆ ದಿವಸ ಕುಂದಾಪುರ ಕನ್ನಡ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತೇಳಿ ಹೇಳುವಂಥ ಒಂದು ಚಿಂತನೆ ಭಾಷಾಭಿಮಾನಿಗಳದ್ದು ಮತ್ತು ಒಂದಷ್ಟು ಜನ ಚಿಂತಕರದ್ದು. ಆ ಕಾರಣಕ್ಕಾಗಿ ಒಂದು 5-6 ವರ್ಷದಿಂದ ಈಚೆಗೆ ಕುಂದಾಪುರದಲ್ಲಿ ಕರ್ಕಾಟಕ ಅಮಾವಾಸ್ಯೆ ದಿವಸ, ಕುಂದಾಪುರ ಅಂತೇಳಿ ಹೇಳಿ ಅಲ್ಲ, ಕರ್ಕಾಟಕ ಅಮಾವಾಸ್ಯೆ ದಿವಸ ಕುಂದಾಪುರ ಕನ್ನಡವನ್ನು ಆಚರಣೆ ಮಾಡಬೇಕು ಅಂತೇಳಿ ಹೇಳುವ ತೀರ್ಮಾನ ಆದ ಮೇಲೆ ಇವತ್ತು ಕೇವಲ ಕುಂದಾಪುರ, ಬೆಂಗಳೂರು ಅಥವಾ ಕರ್ನಾಟಕ ಮಾತ್ರ ಅಂತೇಳಿ ಹೇಳಿ ಅಲ್ಲ, ಇಡೀ ಜಗತ್ತಿನಾದ್ಯಂತ ಕುಂದಾಪುರ ಕನ್ನಡವನ್ನು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ತುಳು ಹೇಗೆ ಒಂದು ವಿಶೇಷ ಸ್ಥಾನವನ್ನು ಗಳಿಸಿದೆಯೋ ಭಾಷೆಯ ವಿಚಾರದಲ್ಲಿ, ಹಾಗೆ ಕುಂದಾಪುರ ಕನ್ನಡ ಕೂಡ ಇತ್ತೀಚಿನ ದಿವಸದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೀತಾ ಇದೆ. ಇತ್ತೀಚೆಗೆ ಬರುವಂಥ ಚಲನಚಿತ್ರಗಳಲ್ಲಿ, ಚಲನಚಿತ್ರದ ಗೀತೆಗಳಲ್ಲಿ, ಧಾರಾವಾಹಿಗಳಲ್ಲಿ, ಇವೆಲ್ಲ ಕಡೆ ಕೂಡ ಕುಂದಾಪುರ ಕನ್ನಡ ಬಳಕೆ ಆಗ್ತಾ ಇರುವಂಥದ್ದು ಬಹಳ ಕುಂದಾಪುರದವರ ನಮಗೆ ಬಹಳ ಹೆಮ್ಮೆಯನ್ನು ಕೊಡ್ತಾ ಇದೆ. ಹಾಗೆ ಎಲ್ಲ ಕಡೆ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಆಚರಣೆ ಮಾಡಿದೆ. ಕರ್ಕಾಟಕ ಅಮಾವಾಸ್ಯೆ ದಿವಸ ಅದನ್ನು ಆಚರಣೆ ಮಾಡಿದರೆ ಕಲಾಕ್ಷೇತ್ರ ಕುಂದಾಪುರ ಸಂಸ್ಥೆ ಬಹಳ ವಿಭಿನ್ನವಾಗಿ, ವಿಶೇಷವಾಗಿ ಯೋಚನೆಯನ್ನು ಮಾಡಿಕೊಂಡು ಭಾಷೆಯ ಹೆಸರಿನಲ್ಲಿ ಒಂದು ಕ್ರೀಡೆಯನ್ನು ಮಾಡಬೇಕು ಅಂತೇಳಿ ಹೇಳುವಂಥ ಒಂದು ಚಿಂತನೆಯನ್ನು ನಾವು ಮಾಡಿತ್ತು. ಆ ಕಾರಣಕ್ಕಾಗಿ ಕಳೆದ ವರ್ಷ ಚೊಚ್ಚಲ ಪ್ರಯತ್ನವಾಗಿ ಲಗೋರಿ ಅಂತೇಳಿ ಹೇಳುವಂಥ ಒಂದು ಕ್ರೀಡೆ, ಅದು ಲಗೋರಿ ಅಂತೇಳಿ ಹೇಳುವಂಥದ್ದು ಇಡೀ ಕ್ರೀಡಾಕೂಟದ ಹೆಸರು. ಒಂದು ನಿಜಾರ್ಥದಲ್ಲಿ ಲಗೋರಿ ಅಂತೇಳಿ ಹೇಳುವಂಥ ಒಂದು ಕ್ರೀಡೆ. ಆದರೆ ನಾವು ಲಗೋರಿ ಅಂತೇಳಿ ಹೇಳುವ ಹೆಸರನ್ನು ಇಡೀ ಒಂದು ಈವೆಂಟಿಗೆ ಲಗೋರಿ ಅಂತೇಳಿ ಹೇಳಿ ಹೆಸರನ್ನು ಇಡ್ತು. ನಮ್ಮ ನಿರೀಕ್ಷೆಗೆ ಮೀರಿ ಅಲ್ಲಿ ಕ್ರೀಡಾಳುಗಳು ಭಾಗವಹಿಸಿದ್ರು, ಭಾಷಾಭಿಮಾನಿಗಳು ಭಾಗವಹಿಸಿದ್ರು. ನಾವು 500 ಜನರಿಂದ 700 ಜನರವರೆಗೆ ಅಥವಾ 800 ಜನರವರೆಗೆ ಸಂಖ್ಯೆ ಆಗ್ಬೋದು ಅಂತೇಳಿ ಹೇಳಿ ಯೋಚನೆ ಮಾಡಿದಾಗ 2000 ಸಂಖ್ಯೆಗೂ ಮಿಕ್ಕಿದ ಜನಸಂದಣಿಯಲ್ಲಾಯಿತು. ಯಾಕಂದರೆ ನಮ್ಗೆ ಅದು ಹೇಗೆ ಲೆಕ್ಕ ಸಿಕ್ತು ಕೇಳಿದರೆ 1500 ಸಂಖ್ಯೆಯಲ್ಲಿ ಊಟವನ್ನು ಮಾಡಿದ್ದಾರೆ ಎಲ್ಲರೂ. ನಾವು ಗಂಜಿ ಮತ್ತು ಚಟ್ಲೆ ಬಜ್ಜಿ, ನಮ್ಮ ಇಲ್ಲಿನ ಒಂದು ಗ್ರಾಮ್ಯ ಇದರಲ್ಲಿ ಚಟ್ಲೆ ಬಜ್ಜಿ ಇಟ್ಟಿತ್ತು. ಅದು ಕಡಿಮೆ ಆಗಿ ಕಡೆಗೆ ಗಂಜಿ ಮಾಡುವಾಗ ಬೆಳ್ತಿಗೆ ಕುಚ್ಚಿಗೆ ಎಲ್ಲ ಮಿಕ್ಸ್ ಮಾಡಿ ಗಂಜಿ, ಅದು ಕೂಡ ಜಗತ್ತಿನಲ್ಲಿ ಫಸ್ಟ್ ಟೈಮ್ ಬೆಳ್ತಿಗೆ ಮತ್ತು ಕುಚ್ಚಿಗೆ ಸೇರಿ ಗಂಜಿ ಮಾಡಿದ್ದು ನಾವೇ ಪ್ರಥಮ ಬಾರಿಗೆ. ಹಾಗೆ ಅದನ್ನು ಆ ಪ್ರಯೋಗವನ್ನು ಮಾಡಬೇಕಾಯ್ತು ಅನಿವಾರ್ಯವಾಗಿ. ಹೀಗೆ ಅಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮ ಆಗ್ತದೆ ಅನ್ನುವಂಥ ನಿರೀಕ್ಷೆ ನಮಗೂ ಕೂಡ ಇರಲಿಲ್ಲ. ಈ ವರ್ಷ 2ನೇ ಬಾರಿಗೆ ಮತ್ತೆ ಲಗೋರಿ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಕಳೆದ ವರ್ಷ ಹೇಗೆ ಕಾರ್ಯಕ್ರಮ ಆಗಿತ್ತು ಕೇಳಿದರೆ, ಹೆಸರು ನಮ್ಮದು ಕಲಾಕ್ಷೇತ್ರ ಕುಂದಾಪುರದ ನೇತೃತ್ವ. ಆದರೆ ಇಡೀ ಕ್ರೀಡೆಯನ್ನು ಯಾರು ಅದನ್ನು ಯಶಸ್ವಿಗೊಳಿಸಿದ್ದು ಕೇಳಿದರೆ ನಮ್ಮ ಯುವಜನ ಕ್ರೀಡಾಧಿಕಾರಿ ಕುಸುಮಾಕರ್ ಶೆಟ್ಟಿ ಮತ್ತು ಅವರ ತಂಡ. ಅವರು ಇಡೀ ತಂಡ ಆ ಕ್ರೀಡೆಯಲ್ಲಿ ತೊಡಗಿಸಿಕೊಂಡದ್ದು, ಟ್ರ್ಯಾಕ್ ಹಾಕುವುದರಿಂದ ಹಿಡಿದು ಲಗೋರಿಯ ಅಂತ್ಯದವರೆಗೂ ಕೂಡ ಅವರು ಸಂಪೂರ್ಣ ತನ್ನನ್ನು ತೊಡಗಿಸಿಕೊಂಡಿದ್ದಕ್ಕಾಗಿ ಆ ಕ್ರೀಡೆಯಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಹಗ್ಗ ಜಗ್ಗಾಟ, ಬಹುಶಃ ಇಡೀ ನಮ್ಮ ಈವೆಂಟ್ನಲ್ಲಿ ಅತ್ಯಂತ ಕಾಂಪ್ಲಿಕೇಟೆಡ್ ಯಾವುದಾದ್ರೂ ಕ್ರೀಡೆ ಇರುವುದಿದ್ರೆ ಅದು ಹಗ್ಗ ಜಗ್ಗಾಟ. ಆ ಹಗ್ಗ ಜಗ್ಗಾಟದಲ್ಲಿಯೂ ಕೂಡ ಎಲ್ಲ ಕಡೆ ಆದಾಗೆ ನಮ್ಮಲ್ಲಿಯೂ ಕೂಡ ಸ್ವಲ್ಪ ಜಟಾಪಟಿಗಳು, ಸ್ವಲ್ಪ ತೊಂದರೆಗಳು, ಕಿರಿಕಿಗಳು ಆದಾಗ ಅದನ್ನು ಸಮರ್ಥವಾಗಿ ನಿರ್ವಹಿಸಿದ್ದು ನಮ್ಮ ಪ್ರದೀಪ್ ಚಂದ್ರ ಶೆಟ್ಟಿಯವರು. ಟೀಮನ್ನು ಕರೆಸೋದ್ರಿಂದ ಹಿಡಿದು ಅಲ್ಲಿ ಹಗ್ಗದ ವ್ಯವಸ್ಥೆ ಅಥವಾ ತಂಡದ ವ್ಯವಸ್ಥೆ, ಅವರ ಎಲ್ಲ ವ್ಯವಸ್ಥೆಯನ್ನು ಅತ್ಯಂತ ಸಮರ್ಥವಾಗಿ ಒಂದು ಹಂತದಲ್ಲಿ ಆಟ ಮುಗಿಸ್ಬೇಕು ಅಂತೇಳಿ ಹೇಳುವ ಮಟ್ಟಕ್ಕೆ ಹೋದರೂ ಕೂಡ ಅದನ್ನು ಮತ್ತೆ ಪುಟಿದೇಳುವ ಹಾಗೆ ಮಾಡಿ ಅವರನ್ನೆಲ್ಲರನ್ನು ಮನವೊಲಿಸಿ ಪ್ರದೀಪ್ ಚಂದ್ರ ಶೆಟ್ಟಿಯವರು
ಅದನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಈ ವರ್ಷವೂ ಕೂಡ ಅದೇ ಕುಸುಮಾಕರ್ ಶೆಟ್ಟಿಯವರು ಮತ್ತು ಅದೇ ಪ್ರದೀಪ್ ಚಂದ್ರ ಶೆಟ್ಟಿಯವರು ಎರಡೂ ಇದರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಬಹುಶಃ ಕಳೆದ ಬಾರಿಗಿಂತ ಈ ವರ್ಷ ಹೆಚ್ಚು ಕ್ರೀಡಾಳುಗಳು ಭಾಗವಹಿಸ್ತಾರೆ ಅಂತೇಳಿ ಹೇಳುವಂಥ ಒಂದು ಭರವಸೆ ನಮಗಿದೆ. ನಮಗಿಲ್ಲಿ ಖುಷಿ ಕೊಟ್ಟದ್ದು ಏನು ಕೇಳಿದರೆ, ಇತ್ತೀಚಿನ ದಿನಗಳಲ್ಲಿ ನಾನು ಹಿಂದೆಯೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೇನೆ, ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಕ್ರೀಡೆ ಮಾಡುವಂಥದ್ದು, ಸೇರುವಂಥದ್ದು ಒಂದು ಧರ್ಮದ ಹೆಸರಿನಲ್ಲಿ, ಒಂದು ಜಾತಿಯ ಹೆಸರಿನಲ್ಲಿ ಸೇರ್ತಾ ಇದ್ದೇವೆ. ಆದರೆ ಕಲಾಕ್ಷೇತ್ರ ಕುಂದಾಪುರ ಯಾವತ್ತೂ ಕಾರ್ಯಕ್ರಮವನ್ನು ಮಾಡುವಾಗ ವಿಭಿನ್ನವಾಗಿ ಮಾಡುವಂಥದ್ದು ಒಂದು ಸಂಪ್ರದಾಯವನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ನಮಗೆ ರಾಜಕಾರಣ, ಜಾತಿ, ಧರ್ಮ ಇವೆಲ್ಲವನ್ನು ಮೀರಿ ಸಮಾಜವೇ ಮುಖ್ಯ ಅಂತೇಳಿ ಹೇಳುವಂಥದ್ದು ನಿರ್ಧಾರಕ್ಕೆ ನಾವೆಲ್ಲ ಬಂದ ಕಾರಣ, ನಾವು ಸಮಾನ ಮನಸ್ಕರು ಬಂದ ಕಾರಣಕ್ಕಾಗಿ ಭಾಷೆಯ ಹೆಸರಿನಲ್ಲಿ ಕ್ರೀಡೆಯನ್ನು ಮಾಡುವಂಥದ್ದು ನಾವು ಮೊದಲ ಬಾರಿಗೆ ಎಲ್ಲ ಭಾಷಿಕರನ್ನು, ಕುಂದಾಪುರ ಕನ್ನಡ ಭಾಷಿಕರನ್ನು, ಭಾಷಾಭಿಮಾನಿಗಳನ್ನು ಸೇರಿಸಿಕೊಂಡು ಆ ಹೆಸರಿನಲ್ಲಿ ಕ್ರೀಡೆ ಮಾಡ್ತೀವಿ. ಇಲ್ಲಿ ಫಲಕಗಳಿದೆ, ಪ್ರಶಸ್ತಿಗಳಿದೆ, ಪ್ರಮಾಣ ಪತ್ರಗಳಿದೆ, ನಗದು ಕೂಡ ಇದೆ. ಇವೆಲ್ಲ ಒಂದು ನೆಪ, ಒಂದು ಸಾಂಕೇತಿಕ. ಆದರೆ ಇವೆಲ್ಲವನ್ನು ಮೀರಿ ನಮ್ಮ ಉದ್ದೇಶ ಇರುವಂಥದ್ದು ಎಲ್ಲ ನಾವು ಭಾಷೆಯ ಹೆಸರಿನಲ್ಲಿ ಒಟ್ಟಾಗಬೇಕು, ಸಮಾಜದಲ್ಲಿ ಭೇದ ಭಾವ ಇರಬಾರ್ದು ಅಂತೇಳಿ ಹೇಳುವ ಒಂದು ಕಾರಣಕ್ಕಾಗಿ ಈ ಕ್ರೀಡೆಯನ್ನು ಆಯೋಜನೆ ಮಾಡಿದ್ದೇವೆ. ಇದು ಸಮಾಜಕ್ಕೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಹೋಗ್ತದೆ. ಜೊತೆಗೆ ಭಾಷೆಯ ಬಗ್ಗೆ ಇನ್ನಷ್ಟು ಅಭಿಮಾನ ಹೆಚ್ಚಾಗ್ತದೆ ಅನ್ನೋ ಕಾರಣಕ್ಕೆ ಈ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇದು. ಮೇಲ್ನೋಟಕ್ಕೆ ಇದು ಲಗೋರಿ, ಒಂದಷ್ಟು ಜನ ಬರ್ತಾರೆ, ಆಡ್ತಾರೆ, ಹೋಗ್ತಾರೆ ಅನ್ನುವಂಥದ್ದು ಇದ್ದರೂ ಕೂಡ ತಯಾರಿ ಬಹಳ ದೊಡ್ಡ ತಯಾರಿ ಇದಕ್ಕೆ ಇದೆ. ಆ ಎಲ್ಲ ತಯಾರಿಗಳು ಈಗಾಗಲೇ ಪ್ರದೀಪ್ ಚಂದ್ರ ಶೆಟ್ಟರು, ಕುಸುಮಾಕರ್ ಶೆಟ್ಟರು ಮತ್ತು ನಮ್ಮ ಎಲ್ಲ ತಂಡದವರು ಮಾಡ್ತಾ ಇದ್ದಾರೆ. ಜೊತೆಗೆ ಭಾಳಷ್ಟು ಜನ ಕ್ರೀಡಾಪಟುಗಳು ಕೂಡ, ಈ ಹಿಂದೆ ವಾಲಿಬಾಲ್ ಆಡಿದವರು, ಹಿಂದೆ ಕಬಡ್ಡಿ ಆಡಿದವರು, ಹಿಂದೆ ಹಗ್ಗ ಜಗ್ಗಾಟದಲ್ಲಿ ತೊಡಗಿಸ್ಕೊಂಡವರು ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿ ಇದನ್ನು ಯಶಸ್ವಿ ಮಾಡಲಿಕ್ಕೆ ಹೊರಟಿದ್ದಾರೆ. ನಿಮ್ಮ ಮೂಲಕ ನಮ್ಮ ಅಪೇಕ್ಷೆ ಏನು ಕೇಳಿದರೆ, ತಮಗೂ ಗೊತ್ತಿರಬೇಕು, ಇವತ್ತು ಉಡುಪಿ ಜಿಲ್ಲೆಯಲ್ಲಿ ತುಳು ಭಾಷಿಕರು ಹೆಚ್ಚು ಜನ ಇದ್ದಾರೆ. ಆದರೆ ಒಂದು ಗಮನಿಸಬೇಕಾದ ಅಂಶ ಏನು ಕೇಳಿದರೆ, ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರದಲ್ಲಿ ತುಳು ಮಾತನಾಡುವವರಿಲ್ಲ. ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರದಲ್ಲಿ ಕುಂದಾಪುರ ಕನ್ನಡ ಮಾತನಾಡುವವರಿದ್ದಾರೆ. ಅದು ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ, ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ, ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಬೈಂದೂರು ಮತ್ತು ಕುಂದಾಪುರದಲ್ಲಿ ತುಳು ಮಾತನಾಡುವವರ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ವ್ಯಾಪ್ತಿ ನಮ್ಮದು ದೊಡ್ಡದಿದೆ, ಸಂಖ್ಯೆ ಕಡಿಮೆ ಇರೋದು, ವ್ಯಾಪ್ತಿ ದೊಡ್ಡದಿದೆ. ಹಾಗಾಗಿ ನೀವು ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು. ಮೊನ್ನೆ ಉಡುಪಿಯಲ್ಲಿ ಕಾರ್ಯಕ್ರಮವನ್ನು ಇದು ಪತ್ರಿಕಾಗೋಷ್ಠಿ ಮಾಡಿದಾಗ ಒಂದು ಸಲಹೆ ಬಂತು, ಯಾಕೆ ನೀವು ಜಿಲ್ಲಾ ಕೇಂದ್ರದಲ್ಲಿ ಮಾಡಬಾರ್ದು ಅಂತೇಳಿ ಹೇಳುವಂಥ ಸಲಹೆ ಬಂತು. ಅದೊಂದು ಒಳ್ಳೆಯ ಸಲಹೆ ಅಂತ ನಾವು ಭಾವಿಸಿದ್ದೇವೆ. ಬಹುಶಃ ಮುಂದಿನ ದಿವಸದಲ್ಲಿ ಉಡುಪಿ ಜಿಲ್ಲಾ ಕೇಂದ್ರದಲ್ಲಿ ಹೇಗೆ ಈಗ ಬೆಂಗಳೂರಿನಲ್ಲಿ ಮಾಡ್ತಾರೋ, ಮುಂಬೈನಲ್ಲಿ ಮಾಡ್ತಾರೋ, ಅದೇ ಥರ ನಾವು ಉಡುಪಿಯಲ್ಲೂ ಮಾಡಬೇಕು ಅನ್ನೋವಂಥ ಯೋಚನೆ ಇದೆ. ಅದು ಮುಂದಿನ ಸಲಕ್ಕೆ ನಾವು ಯೋಚನೆಯನ್ನು ಮಾಡ್ತೇವೆ. ಕಲಾಕ್ಷೇತ್ರ ಕುಂದಾಪುರಕ್ಕೆ ಅತ್ಯಂತ ದೊಡ್ಡ ಕಾರ್ಯಕ್ರಮ ಇದ್ದದ್ದು ಇನಿದನಿ. ಕಳೆದ ಕೆಲವು ವರ್ಷಗಳಿಂದ ಆ ಸಾಲಿಗೆ ಕನ್ನಡ ಹಬ್ಬ ಅಂತೇಳಿ ಹೇಳುವಂಥ ಒಂದು ಕಾರ್ಯಕ್ರಮ ಸೇರಿಕೊಳ್ತು. ಅದು 7 ದಿವಸ 7 ಕಾರ್ಯಕ್ರಮ, ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಆ ಕಾರ್ಯಕ್ರಮ ಸೇರಿಕೊಳ್ತು. ಈಗ ಕಳೆದ ವರ್ಷದಿಂದ ಲಗೋರಿ ಅಂತೇಳಿ ಹೇಳುವಂಥ ಕಾರ್ಯಕ್ರಮ ಕೂಡ ದೊಡ್ಡ ಕಾರ್ಯಕ್ರಮದ ಪಟ್ಟಿಗೆ ಇದು ಸೇರಿಕೊಂಡಿದೆ. ಇದು ಕಲಾಕ್ಷೇತ್ರಕ್ಕೆ ಹೆಮ್ಮೆ ಅನ್ನೋದಕ್ಕಿಂತಲೂ ಕುಂದಾಪುರಕ್ಕೆ 3 ದೊಡ್ಡ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇವೆ ಅಂತೇಳಿ ಹೇಳುವಂಥ ಖುಷಿ ನಮ್ಮ ಸಂಸ್ಥೆಗಿದೆ. ಈ ವರ್ಷ ನವಂಬರ್ 1ನೇ ತಾರೀಕಿಗೆ ಮತ್ತೊಂದು ಕಾರ್ಯಕ್ರಮ ನಾವು ಯೋಚನೆಯನ್ನು ಮಾಡಿದ್ದೇವೆ. ಅಹೋರಾತ್ರಿ ಕನ್ನಡ ಅಂತೇಳಿ ಹೇಳುವಂಥ ಒಂದು ಕಾರ್ಯಕ್ರಮ. ಅದು 24 ಗಂಟೆ ನಿರಂತರವಾಗಿ ನಡೆಯುವಂಥ ಕಾರ್ಯಕ್ರಮ. ನವಂಬರ್ 1ನೇ ತಾರೀಕು ಸಂಜೆ 5 ಗಂಟೆಗೆ ಆರಂಭವಾಗಿ ನವಂಬರ್ 2ನೇ ತಾರೀಕು ಸಂಜೆ 5 ಗಂಟೆವರೆಗೆ ಈ ಕಾರ್ಯಕ್ರಮ ನಡೀತದೆ. 24 ಗಂಟೆಗಳಲ್ಲಿ 12 ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಯೋಚನೆ ನಮಗಿದೆ. ಅದರ ಬಗ್ಗೆ ಲಗೋರಿ ಆದ ತಕ್ಷಣ ಅದರ ತಯಾರಿಯಲ್ಲಿ ನಾವು ಮಗ್ನರಾಗ್ತೇವೆ. ಸೊ ಒಟ್ಟಿನಲ್ಲಿ ನಿಮ್ಮ ಹತ್ರ ಹೇಳುವಂಥದ್ದಿಷ್ಟೇ, 3 ಕಾರ್ಯಕ್ರಮಗಳು ಕೂಡ ಕುಂದಾಪುರಕ್ಕೆ ಹೆಜ್ಜೆ ಗುರುತಾಗಿ ಗುರುತಿಸಲ್ಪಡ್ತಾ ಇದೆ. ಲಗೋರಿಯನ್ನು ಸೇರಿ ಕನ್ನಡ ಹಬ್ಬ ಮತ್ತು ಇನಿದನಿ, ಇದಕ್ಕೆಲ್ಲದಕ್ಕೂ ನಿಮ್ಮ ಸಹಕಾರ ಕೊಡ್ತಾ ಬಂದಿದ್ದೀರಿ ಹಿಂದೆ, ಮುಂದೆ ಕೂಡ ನಿಮ್ಮ ಸಹಕಾರ ನಮಗೆ ಬೇಕು ಅಂತೇಳಿ ಹೇಳುವಂಥ ವಿನಂತಿಯನ್ನು ಮಾಡ್ತಾ, ಈ ಕಾರ್ಯಕ್ರಮದಲ್ಲಿ ಉಡುಪಿ ಚಿಕ್ಕಮಗಳೂರು ಸಂಸದರಾದಂತಹ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರರು ಮತ್ತು ಉಸ್ತುವಾರಿ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಕುಂದಾಪುರದ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗಿ, ಹಾಗೆ ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರು,
ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸಚಿವರು, ಮಾಜಿ ಶಾಸಕರು ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಬರ್ತಾರೆ ಅನ್ನುವಂಥ ನಿರೀಕ್ಷೆ ನಮಗಿದೆ. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅಂತೇಳಿ ಹೇಳುವಂಥ ವಿನಂತಿಯನ್ನು ಈ ಮೂಲಕ ಮಾಡ್ತಾ